ಸ್ನೇಹಿತರೆ ನಮಸ್ಕಾರ. ಸ್ಯಾಂಡಲ್ವುಡ್ನಲ್ಲಿ ಒಂದಾದ್ಮೇಲೆ ಒಂದು ಮದುವೆ ಸುದ್ದಿಗಳು ಈಗ ಬರ್ತಿದ್ದಾವೆ. ಅದರಲ್ಲೂ ಕೂಡ ಕೆಲವೊಂದಷ್ಟು ಜೋಡಿ ಹಕ್ಕಿಗಳು ಮದುವೆ ಆಗ್ತಾವಾ ಇಲ್ವೋ ಅನ್ನೋಂತಹ ಪ್ರಶ್ನೆಯೂ ಕೂಡ ಎದ್ದಿತ್ತು. ಅದಕ್ಕೆ ಈಗ ಇಲ್ಲ, ಮದುವೆ ಆಗ್ತಾರೆ, ಗುಟ್ಟಾಗಿ ಎಂಗೇಜ್ಮೆಂಟ್ ಕೂಡ ಆಗಿದ್ದಾರೆ ಅನ್ನುವಂತಹ ಸುದ್ದಿಯೂ ಕೂಡ ಓಡಾಡ್ತಿದೆ. ಇದು ಸತ್ಯನಾ ಸುಳ್ಳ? ಜೊತೆಗೆ ಅವ್ರು ಎಲ್ಲೂ ಕೂಡ ಬಹಿರಂಗವಾಗಿ ಪರಸ್ಪರ ಇಲ್ಲ ನಾವು ಮದುವೆ ಆಗ್ತೀವಿ ಅಂತೇಳಿ ಹೇಳ್ತಿಲ್ಲ. ಬಟ್ ಒಬ್ಬ ಗಂಡ ಹೆಂಡತಿ ಹೇಗಿರ್ಬೋದೋ ಹಾಗೆ ಜೀವನವನ್ನು ಸಾಗಿಸ್ತಿದ್ದಾರೆ. ಅಥವಾ ಒಂದು ಎಲ್ಲೆಯನ್ನು ಮೀರಿದಂತಹ ಲವ್ ಬರ್ಡ್ಸ್ಗಳು, ಅಂದರೆ ಕೆಲವೊಂದಷ್ಟು ಕಟ್ಟುಪಾಡುಗಳನ್ನು ಮೀರಿದಂತಹ ಲವ್ ಬರ್ಡ್ಸ್ಗಳು ಹೇಗಿರ್ತಾರೋ ಆ ರೀತಿಯೇ ಬದುಕ್ತಿದ್ದಾರೆ. ಹಾಗಾದರೆ ಆ ಜೋಡಿ ಯಾವುದು? ಅವರ ಮದುವೆಯ ವಿಚಾರವಾಗಿ ಅಥವಾ ಗುಟ್ಟಾಗಿ ಎಂಗೇಜ್ಮೆಂಟ್ ಆಗಿರುವಂಥ ವಿಚಾರವಾಗಿ ಏನು ಹೇಳ್ತಾರೆ? ಹಾಗೆಯೇ ಆ ಇಬ್ಬರು ಮನೆಯ ಪೋಷಕರು ಏನು ಹೇಳ್ತಾರೆ? ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇವರಿಬ್ಬರು ಕೂಡ ಬಿಗ್ ಬಾಸ್ನಲ್ಲಿ ತುಂಬ ಕ್ಲೋಸ್ ಆದಂತಹ ಜೋಡಿ ಹಕ್ಕಿಗಳು. ಇದಕ್ಕಿಂತ ಮುಂಚೆ ಇವರಿಬ್ಬರು ಕೂಡ ಒಟ್ಟಿಗೆ ಕೆಲಸವನ್ನು ಮಾಡಿರ್ತಾರೆ. ಬಟ್ ಆ ಸಂದರ್ಭದಲ್ಲಿ ಅಷ್ಟೇನೂ ಆತ್ಮೀಯತೆ ಪರಸ್ಪರ ಇರೋದಿಲ್ಲ. ಒಟ್ಟಿಗೆ ಸಿನಿಮಾವನ್ನು ಮಾಡುವಂತಹ ಅವಕಾಶ ಬಂದರೂ ಕೂಡ, ಒಟ್ಟಿಗೆ ಸಿನಿಮಾವನ್ನು ಮಾಡಿದರೂ ಕೂಡ ಅಲ್ಲಿ ಆ ಆತ್ಮೀಯತೆ ಬೆಳೆದಿರೋದಲ್ಲ, ಜಸ್ಟ್ ಆ ಕೆಲಸ ಏನಿದೆ ಅದನ್ನು ಮುಗಿಸಿ ಹೋಗಿರ್ತಾರೆ. ಅದರಲ್ಲೂ ಕೂಡ ಇತ್ತೀಚೆಗೆ ಅಂದರೆ ಬಿಗ್ ಬಾಸ್ ಮುಗಿದ ಬಳಿಕ ಇವರ ಆತ್ಮೀಯತೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ, ಬಹುತೇಕ ಇವರಿಬ್ಬರು ಕೂಡ ಜೋಡಿ ಹಕ್ಕಿಗಳ ರೀತಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಜೊತೆಗೆ ಇರ್ತಾರೆ. ಬೆಳಿಗ್ಗೆ ತಿಂಡಿಯಿಂದ ಶುರುವಾಗುವಂತಹ ಇವರ ಸ್ನೇಹ, ನಂತರ ಬಿಸ್ನೆಸ್ ನಂತರ ಊಟದ ನಂತರ ಮತ್ತೆ ಸಂಜೆ ಸ್ನ್ಯಾಕ್ಸು, ಮತ್ತು ಸಂಜೆ ಪಾರ್ಟಿ ಗೀಟಿ ಹೀಗೆ ಅಂತೇಳಿ ಹೋಗಿ ರಾತ್ರಿ ಮನೆಗೆ ಹೋಗೋವರೆಗೂ ಕೂಡ ಆಲ್ಮೋಸ್ಟ್ ಅಲ್ಲಿ ಒಟ್ಟಿಗೆ ಇರ್ತಾರೆ. ಅಷ್ಟರ ಮಟ್ಟಿಗೆ ಇವರಿಬ್ಬರು ಕೂಡ ಕ್ಲೋಸ್ ಇದ್ದಾರೆ. ಇನ್ನು ಇಷ್ಟು ಕ್ಲೋಸ್ ಇರುವಂಥ ಇವರಿಬ್ಬರು ಕೂಡ ಪರಸ್ಪರ ಪ್ರೀತಿಸ್ತಿದ್ದಾರಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ರೆ ಇಬ್ಬರು ಕೂಡ ಮಾರ್ಮಿಕವಾದಂಥ ಉತ್ತರವನ್ನೇ ಕೊಡ್ತಿದ್ದಾರೆ. ಇನ್ನು ಮದುವೆ ವಿಚಾರ ಬಂದರೆ, ಮದುವೆ ಅನ್ನೋದು ನಿಶ್ಚಯವಾಗಿದ್ದರೆ ಅಥವಾ ಆಗುತ್ತೆ ಅಂತ ಹೇಳಿದ್ರೆ ಹಾಗೆ ಆಗ್ತೀವಿ ಅನ್ನುವಂಥ ವಿಚಾರವನ್ನು ಕೂಡ ಮತ್ತೆ ಇಂಡೈರೆಕ್ಟ್ಲಿ ಬಟ್ಟೆ ಸುತ್ತಿ ಬಾರಿಸ್ತಿದ್ದಾರೆ. ಅಂದರೆ ಎಲ್ಲೂ ಕೂಡ ಒಪ್ಪಿಕೊಳ್ತಿಲ್ಲ. ಹಾಗಂದ ಮಾತ್ರಕ್ಕೆ ಇವರಿಬ್ಬರು ಕೂಡ ಪರಸ್ಪರ ಪ್ರೀತಿಸ್ತಿಲ್ವಾ ಅಂತೇಳಿ ಕೇಳಿದ್ರೆ ಅದರಲ್ಲಿ ಡೌಟೇ ಇಲ್ಲ. ಹಾಗಾದರೆ ಆ ಜೋಡಿ ಹಕ್ಕಿಗಳು ಬೇರೆ ಯಾರೂ ಅಲ್ಲ, ಅದೇ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ, ಬಿಗ್ ಬಾಸ್ನ ಶಿಶಿರ್ ಶಾಸ್ತ್ರಿ ಮತ್ತು ಇದೇ ಬಿಗ್ ಬಾಸ್ನಲ್ಲಿ ಶಿಶಿರ್ ಜೊತೆಗೆ ಕ್ಲೋಸ್ ಆದಂತಹ ಬಿಗ್ ಬಾಸ್ನ ಸ್ಪರ್ಧಿ, ನಟಿಯೂ ಕೂಡ ಆಗಿರುವಂಥ ಐಶ್ವರ್ಯ ಶಿಂದೋಗಿ. ಹೌದು, ಶಿಶಿರ್ ಮತ್ತು ಐಶ್ವರ್ಯ ಇಬ್ಬರು ಕೂಡ ಬಣ್ಣದ ಲೋಕದಿಂದನೇ ಬಂದವರು. ಸೀರಿಯಲ್ಲು, ಸಿನಿಮಾ ಅಂತ ಹೇಳ್ಬಿಟ್ಟು ಒಂದಷ್ಟು ಪಾಪ್ಯುಲಾರಿಟಿಯನ್ನು ಕೂಡ ಗಿಟ್ಟಿಸ್ಕೊಂಡಿತ್ತು ಅವರು. ಹಾಗೆಯೇ ಶಿಶಿರ್ ಶಾಸ್ತ್ರಿಗೆ ಈಗಾಗಲೇ ಒಂದು ಮದುವೆ ಆಗಿತ್ತು, ಅದು ಡಿವೋರ್ಸ್ ಕೂಡ ಆಗಿದೆ ಅನ್ನುವಂಥ ವಿಚಾರ ಬಹುತೇಕ ಮಂದಿಗೆ ಗೊತ್ತಿರಲಿಕ್ಕಿಲ್ಲ. ಹೌದು, ಕೋಳಿರಮ್ಯ ಅನ್ನುವಂತಹ ಇದೇ ಸೀರಿಯಲ್ ನಟಿಯ ಜೊತೆಗೆ ಶಿಶಿರ್ ಅವರ ಮದುವೆ ಆಗಿತ್ತು. ನಂತರ ಕೋಳಿರಮ್ಯ ಬಿಟ್ಟು ಹೋಗಿದ್ದು ಯಾಕೆ, ಇದು ಶಿಶಿರ್ ಯಾಕೆ ಮುಚ್ಚಿಟ್ಟಿದ್ದಾರೆ, ಇವೆಲ್ಲವೂ ಕೂಡ ಇವತ್ತಿಗೂ ಕೂಡ ಗುಟ್ಟಾಗಿಯೇ ಇರುವಂಥ ವಿಚಾರ. ಆಗ್ತಿರೋದಂತೂ ಈಗ ಕೆಲವೊಂದಷ್ಟು ಬೆಳವಣಿಗೆಗಳಿದಾವಲ್ಲ, ಇವೆಲ್ಲವೂ ಕೂಡ ಕುತೂಹಲಕಾರಕ ಅಂಶಗಳೇ. ಇನ್ನು ಇಲ್ಲಿ ಒಂದಷ್ಟು ವಿಚಾರಗಳಿದ್ದಾವೆ. ಏನು, ಶಿಶಿರ್ ಮತ್ತು ಕೋಳಿರಮ್ಯ ಹೇಗೆ ಡಿವೋರ್ಸ್ ಆದರು, ಶಿಶಿರ್ ಜೀವನದಲ್ಲಿ ಐಶ್ವರ್ಯ ಹೇಗೆ ಎಂಟ್ರಿ ಆದರು, ಎಲ್ಲವನ್ನು ಕೂಡ ಒನ್ ಬೈ ಒನ್ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಪ್ರಮುಖವಾಗಿ ಶಿಶಿರ್ ಶಾಸ್ತ್ರಿ ಇದ್ದಾರಲ್ಲ, ಈ ಶಿಶಿರ್ ಶಾಸ್ತ್ರಿ ಐಶ್ವರ್ಯಗೆ ಪರಿಚಯ ಆಗಿದ್ದು ಬಿಗ್ ಬಾಸ್ನಲ್ಲ. ಅದಕ್ಕಿಂತ ಮುಂಚೆನೇ ಐಶ್ವರ್ಯಗೆ ಶಿಶಿರ್ ಶಾಸ್ತ್ರಿ ಪರಿಚಯ. ಎಲ್ಲಿ ಅಂತೇಳಿ ಕೇಳಿದ್ರೆ, ಅವರೇ ಹೇಳಿರೋ ಪ್ರಕಾರ ಒಟ್ಟಿಗೆ ಇವರಿಬ್ಬರು ಕೂಡ ಒಂದು ಸಿನಿಮಾದಲ್ಲೇ ನಟಿಸಿರ್ತಾರೆ. ಆ ಸಂದರ್ಭದಲ್ಲಿ ಹೀರೋಯಿನ್ ಆಗಿದ್ದಂಥ ಐಶ್ವರ್ಯ ಮುಖವನ್ನು ಕೂಡ ನೋಡಿದಂಥ ಶಿಶಿರು ಒಂದು ರೀತಿಯಾದಂಥ ಆ್ಯಟಿಟ್ಯೂಡನ್ನು ಬೆಳೆಸ್ಕೊಂಡಿರ್ತಾರೆ. ನಂತರ ಸಿನಿಮಾ ಶೂಟಿಂಗ್ ಶುರು ಆಗುತ್ತೆ. ಸಿನಿಮಾ ಶೂಟಿಂಗ್ನಲ್ಲೂ ಕೂಡ ಅಷ್ಟೇನು ಕ್ಲೋಸ್ ಇರೋದಿಲ್ಲ ಇವರಿಬ್ಬರು. ಬಟ್ ಇವರು ಕ್ಲೋಸ್ ಆಗೋದು ಯಾವಾಗ ಅಂತ ಹೇಳಿದ್ರೆ ಬಿಗ್ ಬಾಸ್ನಲ್ಲಿ ಶಿಶಿರ್ ಮತ್ತೊಂದು ಮುಖ ಈಕೆಗೆ ಪರಿಚಯ ಆಯ್ತಂತೆ. ಆ ಶಿಶಿರ್ ಮನಸ್ಸಿನ ಒಳಗಿದ್ದಂತಹ ಮಾನವೀಯ ಮೌಲ್ಯ ಮತ್ತು ಅಲ್ಲಿರುವಂತಹ ಕೇರಿಂಗ್ನೆಸ್ ಇದೆಯಲ್ಲ, ಅದು ತುಂಬ ಇಷ್ಟ ಆಯ್ತಂತೆ. ಇದು ದಿನದಿಂದ ದಿನಕ್ಕೆ ಇವರಿಬ್ಬರನ್ನ ಕ್ಲೋಸ್ ಆಗುವಂತೆ ಮಾಡ್ತು. ಎಲ್ಲಿವರೆಗೆ ಅಂತ ಹೇಳಿದರೆ, ಬಹುತೇಕ ಇವರಿಬ್ಬರು ಕೂಡ ಅಂಟ್ಕೊಂಡೇ ಇರುವಂತೆಯೂ ಕೂಡ ಮಾಡ್ತು. ಕೊನೆಗೆ ಬಿಗ್ ಬಾಸ್ನಿಂದ ಹೊರಗಡೆ ಇಬ್ಬರು ಕೂಡ ಬರುವಂತೆಯೂ ಕೂಡ ಮಾಡ್ತು ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ಬಿಗ್ ಬಾಸ್ನಿಂದ ಹೊರಗಡೆ ಬಂದ ಮೇಲೆ ಇವರೇನು ದೂರ ಆಗಲಿಲ್ಲ. ರೀಲ್ಸ್ ಮಾಡೋದು, ಟ್ರಿಪ್ ಹೋಗೋದು, ಜೊತೆಗೆ ಬಹುತೇಕ ನಾನು ಆವಾಗಲೇ ಹೇಳಿದಂತೆ ಬಹುತೇಕ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಜೊತೆಗೆ ಇರೋದು ಎಲ್ಲದೂ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶಿಶಿರ್ ಮತ್ತು ಐಶ್ವರ್ಯ ಜೊತೆಗಿರುವಂತಹ ಫೋಟೋಸ್ಗಳು ಎಲ್ಲಿ ಜಾಲಾಡಿದರೂ ಕೂಡ ಸಿಗ್ತದೆ. ಇನ್ನು ಶಿಶಿರ್ ತಂದೆ ತಾಯಿಯ ಜೊತೆಗೆ ಒಂದೇ ಒಂದು ಹಬ್ಬವನ್ನು ಸೆಲೆಬ್ರೇಟ್ ಮಾಡದೆ ಅಥವಾ ಒಂದೇ ಒಂದು ಹಬ್ಬದ ಸೆಲೆಬ್ರೇಷನ್ನ ಫೋಟೋವನ್ನು ಕೂಡ ಹಾಕಿಕೊಳ್ಳದೆ, ಏನೇ ಇದ್ರೂ ಕೂಡ ಅದು ಕಂಪ್ಲೀಟಾಗಿ ಐಶ್ವರ್ಯ ಜೊತೆನೇ ತಮ್ಮ ಆಲ್ಮೋಸ್ಟ್ ಆಲ್ ಟೈಮನ್ನು ಕಳೀತಾ ಇದ್ದಾರೆ ಅನ್ನೋದು ಈಗ ಗಮನಿಸಬಹುದು. ಇನ್ನು ಐಶ್ವರ್ಯ ಕೋವಿಡ್ ಟೈಮ್ನಲ್ಲಿ ತಂದೆ ತಾಯಿ ಇಬ್ಬರನ್ನು ಕೂಡ ಕಳೆದುಕೊಂಡಿದ್ದಾರೆ. ಎಷ್ಟೋ ಜನರು ಕೋವಿಡ್ನಲ್ಲಿ ಇಂತಹದ್ದೇ ನೋವಿನ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದರು, ತಮ್ಮ ಆಪ್ತರನ್ನು ಕಳೆದುಕೊಂಡಿದ್ದಾರೆ. ಐಶ್ವರ್ಯ ಕೂಡ ಈಗ ತಂದೆ ತಾಯಿಯನ್ನು ಇಬ್ಬರನ್ನೂ ಕೂಡ ಕಳೆದುಕೊಂಡು ಒಂಟಿಯಾಗಿಬಿಟ್ಟಿದ್ರು. ಇದೇ ಟೈಮ್ನಲ್ಲಿ ಸಿಕ್ಕಿದ್ದು ಈ ಶಿಶಿರ್ ಶಾಸ್ತ್ರಿ. ಇದರ ನಡುವೆ ಐಶ್ವರ್ಯಗೆ ಒಂದು ಬ್ರೇಕಪ್ ಕೂಡ ಆಗಿತ್ತು. ಬ್ರೇಕಪ್ ಆಗಿದ್ದರಿಂದ ಸಹಜವಾಗಿ ಒಬ್ಬನ ಆಸರೆ ಬೇಕಾಗಿತ್ತು. ಅದೇ ಟೈಮ್ಗೆ ಸಿಕ್ಕಂಥ ಶಿಶಿರ್ ಆ ಆಸರೆ ಆದರು ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ.
ಒಂದು ಹೆಣ್ಣು ಮಗಳಿಗೆ ಮದುವೆ ಆಗುವಂಥ ಸಂದರ್ಭದಲ್ಲಿ ತಂದೆ ತಾಯಿಯ ಆಶೀರ್ವಾದ ಬಹಳಷ್ಟು ಮುಖ್ಯ ಆಗಿರ್ತದೆ. ಎಷ್ಟೇ ಆಸ್ತಿ ಅಂತಸ್ತು ಏನೇ ಇದ್ರೂ ಕೂಡ ತಂದೆ ತಾಯಿಯ ಸ್ಥಾನವನ್ನು ಯಾರೂ ಕೂಡ ತುಂಬೋದಕ್ಕೆ ಸಾಧ್ಯವಾಗೋದಿಲ್ಲ. ಒಂದು ಪ್ರೆಸೆನ್ಸು ತುಂಬಾ ಇಂಪಾರ್ಟೆಂಟ್. ತಂದೆ ತಾಯಿಯ ಪ್ರೆಸೆನ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮದುವೆ ಆದಮೇಲೆ ಆಕೆಯ ಒಂದು ಪ್ರೆಗ್ನೆನ್ಸಿ ಟೈಮ್ ಇರ್ಬೋದು, ಆ ಟೈಮ್ನಲ್ಲೂ ಕೂಡ ತಂದೆ ತಾಯಿಯ ಅವಶ್ಯಕತೆ ತುಂಬ ಇರ್ತದೆ. ಬಟ್ ಆದರೆ ಐಶ್ವರ್ಯಗೆ ಆ ಸೌಭಾಗ್ಯ ಇಲ್ಲ. ಇನ್ನು ಇಲ್ಲಿ ಐಶ್ವರ್ಯವರನ್ನು ಅರ್ಧ ದಾರಿಯಲ್ಲೇ ಬಿಟ್ಟು ಹೋದ್ರಲ್ವ ಅನ್ನೋಂಥ ಬೇಸರ ಒಂದು ಕಡೆ ಆದರೆ, ಅದೇ ಟೈಮಿಗೆ ಶಿಶಿರ್ ಇಲ್ಲಿ ಸಿಕ್ಕಿದ್ದು ಕೂಡ ಈಕೆ ಅದೃಷ್ಟ ಅಂತಲೂ ಕೂಡ ಈಕೆ ನಂಬಿದ್ದಾಳೆ. ಆದರೆ ಶಿಶಿರ್ ಮಾಡಿದಂತಹ ಮೊದಲ ಹೆಂಡತಿಯ ಮೋಸ ಅಥವಾ ಶಿಶಿರ್ ಆಕೆಗೆ ಮಾಡಿದ್ದೋ ಆಕೆ ಶಿಶಿರ್ ಮಾಡಿದ್ದೋ ಅದು ಕ್ಲಾರಿಟಿ ಇಲ್ಲ. ಬಟ್ ಹಾಗೇನಾದರೂ ಆಯಿತು ಅಂತ ಹೇಳಿದ್ರೆ ಮತ್ತೆ ಐಶ್ವರ್ಯ ಬದುಕು ಬೀದಿಗೆ ಬರೋದ್ರಲ್ಲಿ ಡೌಟ್ ಇಲ್ಲ. ಬಟ್ ಹಾಗಾಗೋದು ಬೇಡ ಅನ್ನೋದಷ್ಟೇ ನಮ್ಮ ಆಶಯ ಕೂಡ, ನಮ್ಮ ಹಾರೈಕೆ ಕೂಡ, ನಮ್ಮ ಕಿವಿ ಮಾತು ಕೂಡ. ಶಿಶಿರ್ ಅವರ ತಂದೆ ತಾಯಿ ಐಶ್ವರ್ಯಗೆ ತಂದೆ ತಾಯಿಯ ಸ್ಥಾನವನ್ನು ತುಂಬ್ತಾ ಇದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಶಿಶಿರ್ ಅವರ ಒಂದೇ ಒಂದು ಪೋಸ್ಟು ಇವೆಲ್ಲವನ್ನು ಕೂಡ ಸಿಕ್ಕಾಬಟ್ಟೆ ಎಕ್ಸ್ಪ್ಲೈನ್ ಮಾಡಿ ಹೇಳುತ್ತೆ. ಶಿಶಿರ್ ಅವರ ಒಂದೇ ಒಂದು ಪೋಸ್ಟ್ ಇವೆಲ್ಲವನ್ನು ಕೂಡ ಸಾರಿ ಹೇಳ್ತಾ ಇದೆ. ಇನ್ನು ಶಿಶಿರು ಸಿಕ್ಕಾಬಟ್ಟೆ ಇವರನ್ನು ಕೇರ್ ಮಾಡ್ತಾರೆ. ಯಾರನ್ನ? ಐಶ್ವರ್ಯನ. ಇದೇ ಐಶ್ವರ್ಯ ಬಿದ್ದು ಹೋಗೋಕ್ಕೂ ಕೂಡ ಒಂದು ಕಾರಣ ಆಯಿತು ಅಂತಲೂ ಕೂಡ ಹೇಳ್ಬೋದು. ಇನ್ನು ಸಿಕ್ಕಾಬಟ್ಟೆ ವೈರಲ್ ಆದಂತಹ ಮತ್ತೊಂದು ಪೋಸ್ಟ್ನಲ್ಲಿ ತ್ಯಾಗ, ಪ್ರೀತಿ, ಕರುಣೆ ಇದೆಲ್ಲದರ ಪ್ರತೀಕ ನನ್ನ ಕುಟುಂಬ ಅಂತೇಳ್ಬಿಟ್ಟು ಐಶ್ವರ್ಯ ಮತ್ತು ಶಿಶಿರ ಅವರ ತಂದೆ ತಾಯಿಯ ಜೊತೆಗಿನ ಒಂದು ಫೋಟೋವನ್ನು ಶಿಶಿರ್ ಶೇರ್ ಮಾಡಿದ್ದಾರೆ. ಇನ್ನು ಗಣೇಶ ಹಬ್ಬದಂದು ಶಿಶಿರ್ ಮನೆಯಲ್ಲಿ ಬಹಳಷ್ಟು ಒಳ್ಳೆಯ ಸೆಲೆಬ್ರೇಷನ್ ನಡೀತು. ಈ ಸಂದರ್ಭದಲ್ಲೂ ಕೂಡ ಐಶ್ವರ್ಯ ಅವರೇ ಖುದ್ದು ಮುಂದೆ ನಿಂತು ಮನೆಯ ಸೊಸೆಯ ರೀತಿ ಎಲ್ಲವನ್ನು ಕೂಡ ನಿಭಾಯಿಸಿದ್ದು, ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಂಡಿದ್ದು ಮತ್ತೊಂದು ವಿಶೇಷ ಆಗಿತ್ತು. ಇನ್ನು ಶಿಶಿರ್ ಮತ್ತು ಅವರ ತಂದೆಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋದ್ರ ಕುರಿತು ಐಶ್ವರ್ಯ ಅವರೇ ಕೂತು ಶಿಶಿರ್ ಅವರ ಜೊತೆಗೆ ತಮ್ಮ ಪೋಸ್ಟ್ ಒಂದರಲ್ಲಿ ಹೇಳಿದ್ದಾರೆ. ಇನ್ನು ಐಶ್ವರ್ಯಗೆ ಎಲ್ಲ ಇತ್ತು, ಅಂದರೆ ಹಣ, ಆಸ್ತಿ, ಸಂಪತ್ತು ಎಲ್ಲವೂ ಕೂಡ ಇತ್ತು. ಆದರೆ ಕೋವಿಡ್ನ ಸಂದರ್ಭದಲ್ಲಿ ತಂದೆ ತಾಯಿನ ಕಳೆದುಕೊಂಡು ಬಿಟ್ರಲ್ಲ, ಈಗ ಶಿಶಿರ್ ಅವರ ತಂದೆ ತಾಯಿಯ ಆಶೀರ್ವಾದ ಇವರ ಮೇಲೆ ಇದೆ ಅಂದರೆ ತಪ್ಪಾಗೋದಿಲ್ಲ. ಶಿಶಿರ್ ಮನೆಯಲ್ಲಿ ಐಶ್ವರ್ಯ ಅಂತಸ್ತು ಅಷ್ಟೊಂದರ ಮಟ್ಟಿಗೆ ಇಲ್ಲದಿದ್ದರೂ ಕೂಡ ಪ್ರೀತಿ ವಾತ್ಸಲ್ಯಕ್ಕೆ ಕಡಿಮೆ ಇಲ್ಲ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಈ ಹಿಂದೆ ಶಿಶಿರ್ ಕೋಳಿ ರಮ್ಯನನ್ನು ಮದುವೆ ಆಗಿದ್ರು. ಅದಾದಮೇಲೆ ಡಿವೋರ್ಸ್ ಆಯಿತು. ಕೋಳಿ ರಮ್ಯ ಅಂದರೆ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಕಾರ್ಯಕ್ರಮದ ಮೂಲಕ ಕರ್ನಾಟಕ ಜನರಿಗೆ ಪರಿಚಯವಾದಂಥ ಹೆಣ್ಮಕ್ಳು. ನಂತರದ ದಿನಗಳಲ್ಲಿ ಧಾರಾವಾಹಿಗಳಲ್ಲಿ ಮಿಂಚೋಕೆ ಶುರು ಮಾಡಿದ್ರು. ಕನ್ನಡ ಭಾಷೆ ಅಷ್ಟೇ ಅಲ್ಲದೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಅಭಿನಯಿಸೋಕೆ ಶುರು ಮಾಡಿದರು. ಇನ್ನು ಶಿಶಿರ್ ಮತ್ತು ಕೋಳಿ ರಮ್ಯ ಮದುವೆಯಾಗಿ ಡಿವೋರ್ಸ್ ಆಗಿದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥ ವಿಚಾರನೇ. ಆದರೆ ಈ ಬಗ್ಗೆ ಇಬ್ಬರು ಕೂಡ ಎಲ್ಲೂ ಕೂಡ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಆದರೆ ಬಿಗ್ ಬಾಸ್ ಸೀಸನ್ 11ರಲ್ಲಿ ಶಿಶಿರ್ ಅವರು ಹೇಳಿಕೊಂಡಿದ್ರು, ನನಗೆ ಇನ್ನೂ ಕೂಡ ಮದುವೆ ಆಗಿಲ್ಲ ಅಂತೇಳಿ, ನಾನು ಇನ್ನೂ ಕೂಡ ಸಿಂಗಲ್ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ. ಆದರೆ ಇದೀಗ ಇವರಿಬ್ಬರ ಬಗ್ಗೆ ಅಂದರೆ ಶಿಶಿರ್ ಮತ್ತು ಕೋಳಿ ರಮ್ಯ ಬಗ್ಗೆ ಮತ್ತೆ ಚರ್ಚೆ ಆಗ್ತಿದೆ. ಕಾರಣ ಏನಪ್ಪ ಅಂದರೆ, ಕನ್ನಡದ ಒಂದು ರಿಯಾಲಿಟಿ ಶೋನ ಕಾರ್ಯಕ್ರಮದಲ್ಲಿ ಇಬ್ಬರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾರೆ ಅಂತ ಹೇಳಿ ಅಭಿಮಾನಿಗಳು ಕಾಯ್ತಾ ಇದ್ರು. ಆದರೆ ಬಿಗ್ ಬಾಸ್ ಸೀಸನ್ 11ರಲ್ಲಿ ಶಿಶಿರ್ ಮತ್ತು ಐಶ್ವರ್ಯ ಕಾಣಿಸಿಕೊಂಡು ಫ್ರೆಂಡ್ಸ್ ಆಗಿ ಬಹಳ ಆಪ್ತರಾದರು. ಇದಾದಮೇಲೆ ಕನ್ನಡದ ರಿಯಾಲಿಟಿ ಶೋ ಗ್ರ್ಯಾಂಡ್ ಫಿನಾಲೆಯಲ್ಲಿ ಐಶ್ವರ್ಯ ಸಿಂಧುಗೆ ಸಪೋರ್ಟ್ ಮಾಡೋಕ್ಕೆ ಅಂತಲೇ ಶಿಶಿರ್ ಶಾಸ್ತ್ರಿ ಆ ವೇದಿಕೆಗೆ ಎಂಟ್ರಿಯನ್ನು ಕೊಡ್ತಾರೆ. ಅದೇ ವೇದಿಕೆಯಲ್ಲಿ ಕೋಳಿ ರಮ್ಯ ಕಾಣಿಸಿಕೊಳ್ತಾರೆ ಅಂಥೇಳಿ ನಿರೀಕ್ಷೆ ಕೂಡ ಇತ್ತು. ಯಾಕಂದರೆ ಕೋಳಿ ರಮ್ಯ ಈ ಒಂದು ವೇದಿಕೆಗೆ ಬರಬೇಕಾಗಿತ್ತು. ಈ ಒಂದು ಕಾರ್ಯಕ್ರಮ ಸ್ಪರ್ಧಿ ಕೂಡ ಅವರಾಗಿದ್ದರೆ ಆ ಕಾರ್ಯಕ್ರಮದ ದಿಕ್ಕಿ ಬದಲಾಗಿ ಹೋಗ್ತಿತ್ತು. ಬಟ್ ಕೊನೆ ಕ್ಷಣದಲ್ಲಿ ಎಲ್ಲವೂ ಕೂಡ ಬದಲಾಗಿ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಈ ಒಂದು ವಿಚಾರದ ಬಗ್ಗೆ ಕಮೆಂಟ್ಗಳು ಸಿಕ್ಕಾಪಟ್ಟೆ ಹರಿದಾಡ್ತಿದ್ದಾವೆ. ಕೋಳಿ ರಮ್ಯ ಮತ್ತು ಶಿಶಿರ್ ಡಿವೋರ್ಸ್ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಎಷ್ಟೇ ಸಲ ಒತ್ತಾಯವನ್ನು ಮಾಡಿದ್ರೂ ಕೂಡ ಶಿಶಿರ್ ಮಾತ್ರ ಇದ್ರ ಬಗ್ಗೆ ಮಾತಾಡ್ತಿಲ್ಲ. ಎಲ್ಲರೂ ಕೂಡ ಕಷ್ಟಪಟ್ಟು ಒಂದು ಮನೆಯನ್ನು ತಂದೆ ತಾಯಿಗೋಸ್ಕರ ಕಟ್ಟಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಮದುವೆ ಆಗಿರ್ತಾರೆ. ಕೋಳಿ ರಮ್ಯನನ್ನು ಬಿಗ್ ಬಾಸ್ಗೂ ಮುಂಚೆ ನಡೆದಂತಹ ಮಾತಿದು. ಆಗ ಅವರು ಕಟ್ಟಿದಂಥ ಮನೆಯಲ್ಲಿ ಕೋಳಿ ರಮ್ಯ ಅವರು ತುಂಬ ದಿನ ಬಾಳಲಿಲ್ಲ, ಡಿವೋರ್ಸ್ ಆಗೋಯಿತು. ತಂದೆ ತಾಯಿ ಅಷ್ಟೊಂದು ಹೊಂದಿಕೊಳ್ಳಲಿಲ್ಲ. ಇದು ಶಿಶಿರ್ ಮನೆಗೆ ತುಂಬ ಎಮೋಷ್ನಲ್ ಆಗಿ ಡ್ಯಾಮೇಜ್ ಆಯಿತು ಅಂತಲೂ ಕೂಡ ಹೇಳ್ಬೋದು. ತಂದೆ ತಾಯಿಗೂ ಕೂಡ ಸಾಕಷ್ಟು ನೋವು ಮಾಡಿತು. ಮುಜುಗರದಿಂದ ಅವರು ತುಂಬಾ ನೊಂದು ಬಿಟ್ಟರು. ಮಗನ ಜೀವನ ಹೀಗಾಗೋಯ್ತಲ್ಲಪ್ಪ ಅಂತೇಳ್ಬಿಟ್ಟು ತುಂಬ ಕೊರಕಿದ್ರು ಕೂಡ. ಇನ್ನು ಈಗ ಬರುವಂಥ ಸೊಸೆ ಆ ರೀತಿ ಆಗಬಾರ್ದು. ಅಟ್ಲೀಸ್ಟ್ ಈಕೆಯಾದರೂ ಕೂಡ ಮಗಳ ಸ್ಥಾನದಲ್ಲೇ ನಿಂತು ಮನೆಯ ಎಲ್ಲ ಜವಾಬ್ದಾರಿಯನ್ನು ಕೂಡ ನಿಭಾಯಿಸಬೇಕು ಅನ್ನೋಂಥ ಕನಸು ಅವರಿಗಿತ್ತು. ಈಗ ಮೊನ್ನೆ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿರೋದನ್ನು ನೋಡಿದ್ರೆ ಆ ಪಾತ್ರವನ್ನು ಐಶ್ವರ್ಯ ತುಂಬ ಚೆನ್ನಾಗಿ ನಿಭಾಯಿಸಿಕೊಡ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇಲ್ಲಿ ಏನೇ ಆದರೂ ಕೂಡ ಒಬ್ಬ ಮಗಳ ರೀತಿಯಲ್ಲಿ ಒಬ್ಬ ಸೊಸೆಯನ್ನು ನಾವು ಚೆನ್ನಾಗಿ ನೋಡ್ಕೊಬೇಕು ಅನ್ನೋಂಥ ಆಸೆ ಅವರಲ್ಲಿತ್ತು. ಕೋಳಿ ರಮ್ಯ ಇವರ ಎಲ್ಲ ಆಸೆಗಳನ್ನು ಕೂಡ ನುಚ್ಚು ನೂರು ಮಾಡಿ ಹಾಕಿದ್ಲು. ಅವರ ಜೊತೆಗೆ ಹೊಂದಾಣಿಕೆ ಆಗದೆ ಬಹಳಷ್ಟು ಬೇಗ ಜೀವನದಿಂದ ದೂರವಾಗಿ ಬಿಟ್ರು. ಇನ್ನು ಬಿಗ್ ಬಾಸ್ನಲ್ಲಿ ಕೂಡ ಶಿಶಿರ್ ತಾಯಿ ಒಂದು ಮಾತನ್ನು ಹೇಳಿದರು, ಎಲ್ಲ ದುಃಖವನ್ನು ನಾವು ನೋಡಿರ್ತೀವಿ,
ಆದರೆ ಇದೀಗ ಶಿಶಿರ್ನ ಬದುಕಿನಲ್ಲಿ ಹೊಸ ಚೈತನ್ಯ ಮೂಡಿದೆ ಅಂತಲೇ ಹೇಳ್ಬೋದು. ಐಶ್ವರ್ಯ ಬಂದ ಮೇಲೆ ಅವರ ಜೀವನದಲ್ಲಿ ಹೊಸ ಬೆಳಕು ಮೂಡಿದೆ ಅಂತಲೇ ಹೇಳ್ಬೋದು ಅಂತೇಳ್ಬಿಟ್ಟು ಬಿಗ್ ಬಾಸ್ನ ನಂತರ ಐಶ್ವರ್ಯ ಪರಿಚಯ ಆದಮೇಲೆ ಬಹಳಷ್ಟು ಒಳ್ಳೆಯ ಲೈಫನ್ನು ಎಂಜಾಯ್ ಮಾಡ್ತಾ ಇದ್ದಾನೆ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಶಿಶಿರ್ ಮತ್ತು ಐಶ್ವರ್ಯ ಜೋಡಿ ನೋಡಿ ಶಿಶಿರ್ ಅವರ ತಂದೆ ತಾಯಿ ಇಬ್ಬರಿಗೂ ಕೂಡ ತುಂಬಾ ಖುಷಿಯಾಗಿದೆ. ತಂದೆ ಕೂಡ ಅದೇ ಹೇಳ್ತಾರೆ, ಆಲ್ರೆಡಿ ಸಾಕಷ್ಟು ನೋವನ್ನು ತಿಂದಿದ್ದಾನೆ, ಸಾಕಷ್ಟು ಸಿನಿಮಾ ಸೀರಿಯಲ್ ಹೀಗೆಲ್ಲ ಕಷ್ಟಪಟ್ಟಿದ್ದಾನೆ. ಈಗ ಬದುಕು ಬದಲಾಗುತ್ತೆ ಅನ್ನೋದಾದರೆ ಅವನ ಬದುಕಲ್ಲಿ ಏನೇನಾಗುತ್ತೆ ಆಗಲಿ, ನಾವು ಯಾವುದಕ್ಕೂ ಕೂಡ ಅಡ್ಡಿ ಆತಂಕವನ್ನು ಮಾಡೋದಿಲ್ಲ, ಒಳ್ಳೆಯದಾಗಬೇಕು ಒಟ್ಟು ಅಂಥೇಳಿ ಇವರು ಕೂಡ ಹಾರೈಸ್ತಾರೆ. ಇನ್ನು ಒಂದಂತೂ ಸತ್ಯ ರೀ, ಶಿಶಿರ್ ಅವರ ಬದುಕಿನಲ್ಲಿ ಐಶ್ವರ್ಯ ಬಂದ ಮೇಲೆ ಸಾಕಷ್ಟು ಬದಲಾವಣೆ ಅಂತೂ ಆಗಿದೆ. ಶಿಶಿರ್ ಅವರ ಲೈಫ್ ಸ್ಟೈಲ್ನಲ್ಲೂ ಕೂಡ ಬದಲಾವಣೆ ಆಗಿದೆ. ಇನ್ನು ಇಬ್ಬರು ಕೂಡ ತುಂಬ ಹೊಂದಾಣಿಕೆಯಿಂದ ಹೋಗ್ತಾ ಇದ್ದಾರೆ. ಐಶ್ವರ್ಯನೂ ಕೂಡ ಹೌದು, ಶಿಶಿರ್ ಕೂಡ ಹೌದು, ಸಾಕಷ್ಟು ಹೊಂದಾಣಿಕೆಯಿಂದ ಹೋಗ್ತಾ ಇದ್ದಾರೆ. ಇನ್ನು ಮತ್ತೊಂದು ವಿಚಾರವನ್ನು ಕೂಡ ಇವರು ಆಗಾಗ ಹೇಳ್ತಾ ಇರ್ತಾರೆ. ಈ ಐಶ್ವರ್ಯನನ್ನು ನೋಡಿ ಈ ಶಿಶಿರ್ ಅವರ ತಂದೆ ತಾಯಿ ಇಬ್ರಿಗೂ ಕೂಡ ತುಂಬ ಖುಷಿಯಾಗಿದೆ. ಇಬ್ರಿಗೂ ಕೂಡ ತುಂಬ ಅಂದರೆ ತುಂಬ ಈಕೆಯ ಬಗ್ಗೆ ಪ್ರೀತಿ ಇದೆ. ಗಂಡು ಹೆತ್ತವರು ಬಯಸೋದು ಒಂದೇ, ಗಂಡ ಹೆಂಡತಿ ಚೆನ್ನಾಗಿರಲಪ್ಪ ಅಂತೇಳಿ. ನಮ್ಮನ್ನು ನೋಡಿಕೊಳ್ಳದೆ ಇದ್ದರೂ ಕೂಡ ಅವರಿಬ್ಬರು ಚೆನ್ನಾಗಿ ಬಾಳ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಗಲಿ, ಬರುವವಳು ಸೊಸೆ ಆಗೋದು ಬೇಡ, ಬದಲಾಗಿ ಮಗಳಾಗಿ ಬಹಳಷ್ಟು ಖುಷಿಯನ್ನು ಪಡ್ತಾರೆ ಅಂತೇಳ್ಬಿಟ್ಟು ತಂದೆ ತಾಯಿಯ ಮೇಲೆ ಬಹಳಷ್ಟು ನಿರೀಕ್ಷೆಗಳು ಇಟ್ಕೊಂಡಿರ್ತಾರೆ. ಆಕೆ ಅದನ್ನು ಉಳಿಸ್ಕೊಳ್ತಾರಾ ಇಲ್ವಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲೂ ಕೂಡ ಹಾಗೆ ಈಗ ಐಶ್ವರ್ಯ ಮೇಲೆ ಅದೇ ನಂಬಿಕೆಯನ್ನು ಇಟ್ಟಿದ್ದಾರೆ. ಈ ಶಿಶಿರ್ ಅವರ ತಂದೆ ತಾಯಿ ಇಬ್ಬರು ಕೂಡ ಅಷ್ಟೇ ನಂಬಿಕೆಯನ್ನು ಇಟ್ಟು ಅಷ್ಟೇ ಪ್ರೀತಿಯನ್ನು ಕೂಡ ತೋರಿಸ್ತಿದ್ದಾರೆ. ಇನ್ನು ಶಿಶಿರ್ ಅವರ ತಂದೆ ತಾಯಿಗೆ ಸೊಸೆಯ ಕೊರತೆ ಇದೆ, ಅವ್ರಿಗೆ ಸೊಸೆ ಇಲ್ಲ. ಹಾಗೆ ಐಶ್ವರ್ಯ ತಂದೆ ತಾಯಿಯ ಕೊರತೆ ಇದೆ. ಹೀಗಾಗಿ ಈ ಅತ್ತೆ ಮಾವ ಅನ್ನೋದ್ರ ಬದಲಿಗೆ ತಂದೆ ತಾಯಿಯಾಗಿ ಅವರಿಬ್ಬರು ಮಾರ್ಪಾಡಾದರೆ ಅವರ ಒಂದು ಜೀವನದಲ್ಲೂ ಕೂಡ ಹೊಸ ಫ್ಯಾಮಿಲಿ ಬಂದಂತಾಗುತ್ತೆ. ಇಬ್ಬರಿಗೂ ಕೂಡ ಹೊಸ ಹೊಸ ಗೆಸ್ಟ್ಗಳು ಬಂದಂಗಾಗುತ್ತೆ ಅವರ ಲೈಫ್ನಲ್ಲಿ. ಹೀಗಾಗಿ ಈಗ ಗುಟ್ಟಾಗಿ ಇವರಿಬ್ಬರು ಕೂಡ ಮದುವೆ ಮಾತುಕತೆಯನ್ನು ಮಾಡ್ಕೊಂಡು ಯಾರು ಶಿಶಿರ್ ಅವರ ತಂದೆ ತಾಯಿ ಮತ್ತು ಐಶ್ವರ್ಯ ಅವರು ಈಗ ಮಾತನಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಬಟ್ ಏನೇ ಇದ್ರೂ ಕೂಡ ಇಲ್ಲಿ ಐಶ್ವರ್ಯ ಕೆಲವೊಂದು ವಿಚಾರಗಳ ಬಗ್ಗೆ ನೇರವಾಗಿ ಮಾತನಾಡುವಂಥವ್ರು. ಐಶ್ವರ್ಯ ತಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಕೂಡ ನಮಗೆ ಬೆಂಬಲವಾಗಿ ನಿಲ್ಲಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಅರಿತಿದ್ದಾರೆ. ಹೀಗಾಗಿ ಐಶ್ವರ್ಯ ಬೇಕು ಬೇಡ ಇನ್ನೊಂದು ಮತ್ತೊಂದನ್ನು ನಿರ್ಧರಿಸೋರು ಯಾರೂ ಇಲ್ಲ. ಹೀಗಾಗಿ ಮೊನ್ನೆ ಹಬ್ಬದ ದಿನದಂದೇ ಹೂ ಮುಡಿಸುವಂಥ ಶಾಸ್ತ್ರವನ್ನು ಸಿಂಪಲ್ಲಾಗಿ ಮನೆಯವರೆಲ್ಲ ಕೂಡ ಸೇರಿ, ಅಂದರೆ ಫ್ಯಾಮಿಲಿಯವರು ಮಾತ್ರ ಸೇರಿ ಸಣ್ಣದಾಗಿ ಮುಗಿಸಿದ್ದಾರೆ ಅಂತ ಹೇಳಿ ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ. ಇವರಿಬ್ಬರ ಜೀವನ ಚೆನ್ನಾಗಿರಲಿ, ಮುಂದೆ ಎಂಗೇಜ್ಮೆಂಟ್ ಕೂಡ ಆಗಿ ಮದುವೆನೂ ಕೂಡ ಫಿಕ್ಸ್ ಆಗಲಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಸಿಂಪಲ್ಲಾಗಿ ಮಾಡ್ಕೋತಾರಾ ಅಥವಾ ಫ್ಯಾಮಿಲಿಯವ್ರನ್ನ ಎಲ್ಲರನ್ನೂ ಕೂಡ ಕರೆದು ಮದುವೆ ಆಗ್ತಾರಾ ಗೊತ್ತಿಲ್ಲ. ಬಟ್ ಒಂದಂತೂ ಸತ್ಯ, ಶಿಶಿರ್ ಅವರ ಬಾಳಲ್ಲಿ ಗಣೇಶ ಹಬ್ಬದಂದೇ ಈ ರಾಧೆಯ ಆಗಮನ ಆಗಿದೆ. ಮುಂದೇನಾಗುತ್ತೆ, ಮುಂದೆ ಯಾವಾಗ ಇವರಿಬ್ಬರ ಮದುವೆ ಸಂಭ್ರಮ ನೆರವೇರುತ್ತೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಈ ಜೋಡಿಗೆ ಏನಂತೇಳಿ ಹಾರೈಸಲಿಕ್ಕೆ ಇಷ್ಟಪಡ್ತೀರಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.